ನಾನಿವತ್ತು ಹೇಳ್ತಾ ಇರೋದು ಕೆಲವೊಂದು ವೆಯ್ಟ್ ಲಾಸ್ ಟಿಪ್ಸ್. ನಿಮ್ಗೂ ಇದು 100% ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಜಸ್ಟ್ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಜಸ್ಟ್ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮೇನ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ರೀಸನ್ ಏನಕ್ಕೆ, ನನಗೆ ಇಷ್ಟು 14 ಇಯರ್ಸ್ ಅಲ್ಲಿ ನಾನು ಕೇಳಿರೋ ಅಂಥದ್ದು ವೆಯ್ಟ್ ಲಾಸ್ ಏನಕ್ಕೆ ಮಾಡ್ಕೋಬೇಕಂತ ಅಂದರೆ, ನಾನು ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲ ಡ್ರೆಸ್ಸಸ್ ಫಿಟ್ ಆಗಬೇಕು, ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನ ಕೆಲವೊಬ್ರು ಹೇಳ್ತಾರೆ, ಸೊ ಡಾಕ್ಟರ್ಸ್ ಹೇಳಿದ್ದಾರೆ ಅದಕ್ಕೋಸ್ಕರ ಆಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನ ಕೆಲವೊಬ್ರು ಇಷ್ಟು ದಿನದೊಳಗಡೆ ನನ್ನ ಮದುವೆ ಇದೆ, ಒಂದು 3 ತಿಂಗಳ ಒಳಗಡೆ ನಾನು ಸಣ್ಣ ಆಗಬೇಕು ಅಂತ ಬರ್ತಾ ಇರ್ತಾರೆ. ಇದೆಲ್ಲ ನೀವು ಹೌದು, ಇದೆಲ್ಲ ಸರಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಆದರೆ ನೀವು ಏನಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಆಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋದು, ಫ್ಯಾಟ್ ಲಾಸ್ ಮಾಡ್ಕೋಬೇಕಾಗಿರೋದು, ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಕೆಟ್ಟ ಕೊಬ್ಬಿನ ಅಂಶ ನಮ್ಮ ಬಾಡಿಯಿಂದ ಅದು ಹೊರಗಡೆ ಹಾಕಬೇಕು. ಸೊ ಇದು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು. ನಮ್ಮ ಬಾಡಿಯಲ್ಲಿ ಕೆಟ್ಟ ಕೊಬ್ಬಿನ ಅಂಶನೂ ಇರುತ್ತೆ, ಒಳ್ಳೆ ಕೊಬ್ಬಿನ ಅಂಶನೂ ಇರುತ್ತೆ. ಸೊ ಕೆಟ್ಟ ಕೊಬ್ಬಿನ ಅಂಶ ನಮ್ಮ ಬಾಡಿಗೆ ಅದು ಒಳ್ಳೇದು ಮಾಡ್ತಾರಲ್ಲ, ಅದು ಕೆಟ್ಟದ ಪರಿಣಾಮಗಳನ್ನ ಬೀರ್ತಾ ಇರತ್ತೆ. ಕೆಲವೊಂದು ಲೈಫ್ ಸ್ಟೈಲ್ ಇಶ್ಯೂಸ್ ಎಲ್ಲ ಅದು ಸ್ಟಾರ್ಟ್ ಮಾಡ್ತಾ ಇರತ್ತೆ. ಸೊ ಇದನ್ನ ಫಸ್ಟ್ ನೀವು ತಿಳ್ಕೊಬೇಕು. ನೀವು ನೆಕ್ಸ್ಟ್ ತಿಳ್ಕೊಬೇಕಾಗಿರೋದು ವೆಯ್ಟ್ ಲಾಸ್ ಎಷ್ಟು ಮಾಡಬೇಕು ಅಂದರೆ ಆ ರಿಯಾಲಿಸ್ಟಿಕ್ ಗೋಲ್. ವೆಯ್ಟ್ ಲಾಸ್ ಮಾಡಬೇಕಾದ್ರೆ 1 ತಿಂಗಳಲ್ಲಿ 10 kg ಕಡಿಮೆ ಆಗತ್ತಾ? ಸೊ ಇಲ್ಲ, ಸೊ ಆ ರೀತಿ ಆಗೋದಿಲ್ಲ. ನಿಮ್ಗೆ ಎಷ್ಟು ಬೇಕು ಅಂತ ಆಗೋದಲ್ಲ, ಅದು ಬಾಡಿ ಒಬ್ಬೊಬ್ರಿಗೆ ಒಂದೊಂದು ಥರ ಡಿಸೈಡ್ ಮಾಡಿರತ್ತೆ. ಅಂದರೆ ಕೆಲವೊಬ್ಬರಿಗೆ 2 kg ಆಗಿರ್ಬೋದು, ಕೆಲವೊಬ್ಬರಿಗೆ 1 ತಿಂಗಳಲ್ಲಿ 3 kg ಆಗಿರ್ಬೋದು, ಒಬ್ಬೊಬ್ಬರಿಗೆ 4 kg ಆಗಿರ್ಬೋದು. ಸೊ ಅವರ ಅಭ್ಯಾಸಗಳ ಮೇಲೆ ಮತ್ತೆ ಅವ್ರ ಬಾಡಿ ಕಂಡೀಷನ್ ಮೇಲೆ ಸೊ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಇಷ್ಟೇ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಸೊ ಆ ಥರ ಎಲ್ಲ ನೀವು ಅನ್ಕೊಳ್ಳೋ ಹಾಗಿಲ್ಲ. ಅದು ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ತಾಳ್ಮೆ ಇರಬೇಕು. ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಕ್ವಿಕ್ ಆಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದಲ್ಲ. ಅಂದ್ರೆ ಇದನ್ನ ನೀವು ತಿಳ್ಕೊಬೇಕಾಗಿರೋದು. ಒಬ್ಬೊಬ್ಬರಿಗೆ ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಆಗತ್ತೆ, ಒಬ್ಬೊಬ್ಬರಿಗೆ ಸ್ಲೋ ಆಗಿ ವೆಯ್ಟ್ ಲಾಸ್ ಆಗತ್ತೆ. ಎಲ್ಲರಿಗೂ ಅವ್ರಿಗೆ ಹಂಗಾಯ್ತು, ನನ್ಗೆ ಯಾಕೆ ಹಿಂಗಾಗಿಲ್ಲ, ಸೊ ಅವರು ಅಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊಂಡ್ರು, ಸೊ ಈ ಥರದೆಲ್ಲ ಮೈಂಡಲ್ಲಿ ಇಟ್ಕೊಂತು ಅಂತ ಅಂದರೆ ನಿಮಗೆ ಈ ರೀತಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅದು ಸಪೋರ್ಟ್ ಮಾಡೋದಿಲ್ಲ. ಸೊ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ. ಕ್ವಿಕ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ಮೈಂಡಿಂದ ತೆಗೆದಾಕ್ಬೇಡಿ. ಓಕೆ, ಇನ್ನು ಒಂದು ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ನಾವು ಮೈಂಡ್ ಸೆಟ್ನ ನಾವು ಪ್ರಾಪರ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಅಂದರೆ ತುಂಬ ಬ್ಯುಸಿ ಇರ್ತಾರೆ, ಅಥವಾ ಅವ್ರು ಏನು ತಿಂತಾ ಇದ್ದೀನಿ ಅಂತ ಗೊತ್ತಿರೋದಿಲ್ಲ, ಅಥವಾ ಅವ್ರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬ್ಯುಸಿಯಲ್ಲೇ ಇರ್ತಾರೆ. ಸೊ ಈ ಥರ ಇತ್ತು ಅಂತ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಮತ್ತೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಒಂದು ನಿಮಗೆ ತಾಳ್ಮೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸ್ಟ್ರೆಸ್ ತಗೊಂಡು ವೆಯ್ಟ್ ಲಾಸ್ ಮಾಡ್ಕೋಬಾರ್ದು. ಸ್ಟ್ರೆಸ್ ತಗೊಂಡು ಅಂತ ಅಂದರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನನಗೆ ಹೆಂಗಿದ್ರು ಮದುವೆ ಇಷ್ಟು ದಿನದಲ್ಲಿ ಇದೆ, ನಾನು ಇಷ್ಟು ಒಳಗಡೆ ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಡ್ಬೇಕು, ತುಂಬ ಸ್ಟ್ರೆಸ್ ತಗೊಳ್ತಾ ಇರ್ತಾರೆ. ಆದರೆ ಅವರು ಬೇರೆ ಕಡೆನೂ ಬ್ಯುಸಿ ತುಂಬಾನೇ ಇರ್ತಾರೆ. ಸೊ ಈ ಥರ ಇತ್ತು ಅಂತ ಅಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಅಂದರೆ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಇದನ್ನ ನಾವು ತಿಳ್ಕೊಬೇಕಾಗಿರೋದು. ಸ್ಟ್ರೆಸ್ ಜಾಸ್ತಿ ಆಗೋದಕ್ಕೆ ನಾವು ಬಿಡಬಾರ್ದು. ಸೊ ಆದಷ್ಟು ಮೈಂಡನ್ನ ಕೂಲ್ ಆಗಿ ಇಟ್ಕೊಂಡಿರೋದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ವೆಯ್ಟ್ ಲಾಸ್ ಜರ್ನಿಯಲ್ಲಂತೂ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಯಾವಾಗ ಅವರು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತಾರೆ, 100% ಅವ್ರು ಏನು ತಿಂತಾ ಇರ್ತಾರೆ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇರ್ತಾರೆ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಒಬ್ಬೊಬ್ರು ಏನೂ ಕೆಲಸ ಆಗಿರಲ್ಲ, ಸುಮ್ಮನೆ ಬ್ಯುಸಿ ಇದ್ದೇ ಇರ್ತಾರೆ. ಸೊ ಈ ಥರನೂ ಆಗ್ತಾ ಇರುತ್ತೆ. ಇದನ್ನೆಲ್ಲ ಆಕ್ಚುಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಇದೆಲ್ಲ ಒಂದೊಂದೂ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ವೆಯ್ಟ್ ಲಾಸ್ ಅಂತ ಅಂದರೆ ಬರೀ ಊಟ ಕಡಿಮೆ ಮಾಡ್ಕೋಬೇಕು ಅಥವಾ ಊಟದಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಡ್ತೀವಿ, ಆ ಥರ ಇರೋದಿಲ್ಲ. ವೆಯ್ಟ್ ಲಾಸಲ್ಲಿ ತುಂಬ ಆ್ಯಂಗಲ್ಸ್ ಅಲ್ಲಿ, ಅಂದರೆ ನಾವು ವೆಲ್ನೆಸ್ ವೀಲ್ ಅಂತ ಹೇಳ್ತೀವಿ, ತುಂಬ ಆ್ಯಂಗಲ್ ಅಲ್ಲಿ ನಾವು ನೋಡ್ತೀವಿ. ಅಂದರೆ ಒಬ್ಬೊಬ್ರಿಗೂ ಒಂದೊಂದು ಥರ ಆಗ್ತಾ ಇರುತ್ತೆ. ಇದನ್ನ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡು ಕೆಲವೊಂದು ನೀವು ಬದಲಾವಣೆ ಮಾಡಿಕೊಂಡು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನೀವು ಫೋಕಸ್ ಮಾಡಿ.